ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಫ್ರೆಂಡ್ಸ್, ಒಂದು ಸ್ವಲ್ಪ ಎಡಿಟ್ ಮಾಡೋದು ಲೇಟ್ ಆಯಿತು, ಅದರಿಂದ ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಡೆಂಟಲ್ ಕಾಲೇಜ್ ಪ್ರಿಯಾರಿಟಿ ಆರ್ಡರ್ನ. ಇರಲಿ, ಇವಾಗ ಪ್ರಿಯಾರಿಟಿ ಆರ್ಡರ್ಗೆ ಡೈರೆಕ್ಟಾಗಿ ಬರೋಣ. ಇದು ಆ್ಯಸ್ ಪರ್ ಜನರಲ್ ಮೆರಿಟ್ ಕಟ್ ಆಫ್ ನೋಡಿ ನಾನು ಕ್ರಿಯೇಟ್ ಮಾಡಿರೋವಂಥದ್ದು. ನಿಮಗೆ ಆಲ್ರೆಡಿ ಆಯುರ್ವೇದಿಕ್ ಮತ್ತು ಏನು ಮೆಡಿಕಲ್ ಕಾಲೇಜ್ ಪ್ರಿಯಾರಿಟಿ ಆರ್ಡರ್ ನೀವು ನೋಡಿದರೆ ನಿಮ್ಗೊಂದಷ್ಟು ಐಡಿಯಾ ಸಿಕ್ಕಿರುತ್ತೆ ಆಲ್ರೆಡಿ. ಹೇಗೆ ನಾನು ಕ್ರಿಯೇಟ್ ಮಾಡಿದ್ದೀನಿ, ಎಲ್ಲೆಲ್ಲಿ ಒಂದು ಸ್ವಲ್ಪ ಅಕ್ಕಪಕ್ಕ ಚೇಂಜ್ ಮಾಡಿದ್ದೀನಿ, ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಫಸ್ಟ್ ವೀಡಿಯೋಸ್ ನೋಡಿಲ್ಲ ಅಂದರೆ ಆ ವೀಡಿಯೋಸ್ ನೋಡ್ಕೊಳ್ಳಿ ಒಂದು ಸರಿ. ಓಕೆ, ಆಲ್ರೆಡಿ ಟೈಮ್ ಬಂದು 2 o'clock, ಇನ್ನೂ ಮಾಡ್ತಿದ್ದೀನಿ ವೀಡಿಯೋಸ್. ಓಕೆ, ಇರಲಿ, ಎಫರ್ಟ್ ಇಷ್ಟ ಆಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ. ಓಕೆ, ಇವಾಗ ಡೈರೆಕ್ಟಾಗಿ ಡೆಂಟಲ್ ಕಾಲೇಜ್ದು ಪ್ರಿಯಾರಿಟಿ ಆರ್ಡರ್ ನೋಡೋದಾದರೆ, ಆ್ಯಸ್ ಯೂಶ್ವಲ್ ಗೌರ್ಮೆಂಟ್ ಡೆಂಟಲ್ ಕಾಲೇಜಸ್ ಟಾಪಲ್ಲಿ ಇರೋಂಥದ್ದು ಬ್ಯಾಂಗ್ಳೂರು ಮತ್ತು ಬಳ್ಳಾರಿ, ಮತ್ತು ಈವನ್ ESIC ಇದು ಸೆಂಟ್ರಲ್ ಗೌರ್ಮೆಂಟು, ಅದು ಸಹ ಟಾಪಲ್ಲಿದೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬಳ್ಳಾರಿ, ಬಟ್ ಅದನ್ನ ಮೇಲ್ಗಡೆ ಇಟ್ಕೊಂಡಿದ್ದೀನಿ 3rd ಪೊಸಿಷನ್. MS ರಾಮಯ್ಯನ ಒಂದು ಸ್ವಲ್ಪ ಕೆಳಗಡೆ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ, ಲೈಕ್ ಈಗ ಫೀ ಬಂದು ಡೆಂಟಲ್ ಕಾಲೇಜ್ಗೆ ಗೌರ್ಮೆಂಟ್ ಆಗಿದ್ದರೆ ತುಂಬ ಕಮ್ಮಿ ಆಗುತ್ತಲ್ಲ. MS ರಾಮಯ್ಯ ಇಸ್ ಎ ಗುಡ್ ಡೆಂಟಲ್ ಕಾಲೇಜ್. MS ರಾಮಯ್ಯದು ಏನು ಬ್ರಾಂಚ್ ಇದೆ ಡೆಂಟಲ್ ಕಾಲೇಜ್ದು, ಅದು ಗುಡ್. ಬಟ್ ಗೌರ್ಮೆಂಟ್ ಸಿಗ್ತಿದೆ ಅಂದರೆ ಗೌರ್ಮೆಂಟ್ಗೆ ಹೋಗ್ದೇ ಯಾರು ಪ್ರೈವೇಟ್ಗೆ ಹೋಗ್ತಾರೆ? ಈಗ ನಂದು ಅಮೌಂಟ್ ಲಿಮಿಟ್ ಇದೆ ಅಂದರೆ, ಲೈಕ್ ನಾನು ಹೆವಿ ರಿಚ್ ಇದ್ದೀನಿ ಅಂದರೆ ಯು ಕ್ಯಾನ್ ಗೋ ವಿತ್ MS ರಾಮಯ್ಯ. MS ರಾಮಯ್ಯನ ಟಾಪ್ ಇಟ್ಕೊಂಡು ಅಲ್ಲಿಗೆ ಹೋಗಿ, ಏನು ಪ್ರಾಬ್ಲಮ್ ಇಲ್ಲ. ಈಗ 4-5 ಕಾಲೇಜು ಅರೌಂಡ್ 2-3 ಸಾವಿರ ಡಿಫ್ರೆನ್ಸಲ್ಲಿ ಕಟ್ ಆಫ್ ರ್ಯಾಂಕ್ ಜನರಲ್ ಮೆರಿಟ್ಗೆ ನಡೀತಿದೆ ಅಂದರೆ ನೀವು ಮೇಲೆ ಕೆಳಗಡೆ ಇಟ್ಕೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟು ರಾಷ್ಟ್ರೀಯ ವಿದ್ಯಾಲಯ ಬ್ಯಾಂಗ್ಳೂರು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಬ್ಯಾಂಗ್ಳೂರಲ್ಲಿ ತುಂಬ ಡೆಂಟಲ್ ಕಾಲೇಜಸ್ ಇದೆ, ಬೇರೆ ಕಡೆ ಎಲ್ಲೂ ಸಿಗೋಲ್ಲ ಆ ರೀತಿ. ಲೈಕ್ ಆಯುರ್ವೇದಿಕ್ ಕಾಲೇಜಸ್ಸು ಅಷ್ಟು ಸಿಗೋಲ್ಲ, ಬಟ್ ಡೆಂಟಲ್ ಕಾಲೇಜಸ್ ತುಂಬ ಸಿಗುತ್ತೆ ಬ್ಯಾಂಗ್ಳೂರಲ್ಲಿ. SP ಪಾಟೀಲ್ ಬೀದರ್, STM ಧಾರವಾಡ, ವೈದೇಹಿ ಬ್ಯಾಂಗ್ಳೂರು, AJ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು, ಒಕ್ಕಲಿಗರ ಸಂಘ ಬ್ಯಾಂಗ್ಳೂರು. ಓಕೆ, ಇದು ಸಹ 20 ಕಾಲೇಜಸ್ ಅಷ್ಟೇ ನಾನು ಪ್ರಿಯಾರಿಟಿ ಆರ್ಡರ್ನ ಇಟ್ಕೊಂಡಿರೋದು. ಏನಕ್ಕೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವನ್ ಇನ್ನೊಂದು ಸರಿ ಹೇಳ್ಬೇಕಂದ್ರೆ, ಯಾಕೆ ಅಂದರೆ ನಂದು ಏನು ಸಬ್ಸ್ಕ್ರೈಬರ್ಸ್ ಕಮೆಂಟ್ಸ್ ಏನೇನು ಮಾಡ್ತಿರ್ತಾರೆ, ಅವ್ರದ್ದು ಇಷ್ಟು ರ್ಯಾಂಕು ಕಾಮನಾಗಿ ಬಂದಿಲ್ಲ. 1,00,000 ಒಳಗಡೆ, 1,20,000-30,000 ಒಳಗಡೆ ಬಂದಿರ್ತಾರೆ. ಮತ್ತು ಅದಕ್ಕೂ ಮೇಲೆ 2 lakh ಹತ್ರ ಎಲ್ಲ ಬಂದಿರೋರಾದರೆ ಅವ್ರು ಆಲ್ರೆಡಿ ಡ್ರಾಪ್ ಮಾಡಿರ್ತಾರೆ ತುಂಬ ಜನ. ತುಂಬ ಕಮ್ಮಿ ಜನ ಲುಕಿಂಗ್ ಫಾರ್ ಡೆಂಟಲ್ ಆ್ಯಂಡ್ ಆಯುರ್ವೇದಿಕ್ ಕಾಲೇಜಸ್. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಮ್ಮಿ ವೀಡಿಯೋಸ್ ಮಾಡ್ತಿದ್ದೀನಿ ಅವ್ರ ರಿಲೇಟೆಡ್. ಈವನ್ ನೀವು ಕಟ್ ಆಫ್ನ ಕೇಳ್ತಿದ್ದೀರಿ, ಮಾಡಿಫೈಡ್ ಕಟ್ ಆಫ್ ಆಯುರ್ವೇದಿಕ್ ಆ್ಯಂಡ್ ಡೆಂಟಲ್ ಕಾಲೇಜ್. ಏನು ಮಾಡಿ ಗೊತ್ತಾ? ಹೀಗೆ ಮಾಡಿ, ನಾನು ವೀಡಿಯೋಸ್ ಏನು ಮಾಡಿದ್ದೀನಿ ಆ ವೀಡಿಯೋಸ್ಗೆ ಹೋಗಿ ನಿಮ್ದೇನು ಮಾರ್ಕ್ಸ್ ಇದೆ, ಮಾರ್ಕ್ಸಲ್ಲಿ ಒಂದೊಂದು ಮಾರ್ಕ್ಸು ಕಮ್ಮಿ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಏಕೆಂದರೆ ಈಗ 4,000 5,000 ಇದ್ದರೆ ಕರ್ನಾಟಕದವರು ಅಷ್ಟು ಸ್ಟೂಡೆಂಟ್ಸ್ ಇಲ್ಲ ಆ ರ್ಯಾಂಕ್ ರೇಂಜಲ್ಲಿ. 2,000-3,000 ಅಷ್ಟೇ ವೇರಿಯೇಷನ್ ಇದೆ 4,000 5,000ದಲ್ಲಿ. ನೀವೇನು ಮಾಡಿ, 1 ಮಾರ್ಕ್ಸ್ ಮೇಲೆ ಕೆಳಗೆ ಅಷ್ಟೇ ಮಾಡಬೇಕಾಗಿರೋದು. ಈಗ ನಿಮಗೆ 325ಕ್ಕೆ ಒಂದು ಕಾಲೇಜ್ ಸಿಗ್ತೈತೆ ಅಂದರೆ ಈ ವರ್ಷ ಏನಾಗುತ್ತೆ ಅಂದರೆ 326 ಮಾರ್ಕ್ಸಿಗೆ ಸಿಗುತ್ತೆ ಅಷ್ಟೇ, ಡೆಂಟಲ್ ಮತ್ತು ಆಯುರ್ವೇದಿಕ್ಕಾಗಿ ಹೇಳ್ತಿರೋದು. ಓಕೆ, ಅದು ಕಟ್ ಆಫ್ ಲೈನಲ್ಲಿ. ನೀವೇನಾದರೂ ಟಾಪ್ ಕಾಲೇಜಸ್ ಲೈಕ್ ಈಗ ಡೆಂಟಲ್ ಕಾಲೇಜ್, ಗೌರ್ಮೆಂಟ್ ಡೆಂಟಲ್ ಕಾಲೇಜ್, ಆ ಕಾಲೇಜಸ್ಗೆಲ್ಲ ಹೋಗ್ತಿದ್ದೀನಿ ಅಂದರೆ ನೀವು ಅರೌಂಡ್ 5 to 6 7,000 ನೀವು ರ್ಯಾಂಕ್ನ ಹೆಚ್ಚು ಮಾಡಿಕೊಂಡು ಈ ವರ್ಷ ಕಟ್ ಆಫ್ನ ನೋಡ್ಕೋಬೇಕಾಗುತ್ತೆ. ಓಕೆ, ಇರಲಿ, ಅದು 1,000 2,000 ಇರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸಪ್ರೇಟ್ ವೀಡಿಯೋ. ನೀವು ಬೇಕಾದ್ರೆ ಹೋಗಿ ಅನಲೈಸ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಇವಾಗ ನೆಕ್ಸ್ಟು KLES ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು, HKDT ಡೆಂಟಲ್ ಬೀದರ್, ಬಾಪೂಜಿ, ಡಾಕ್ಟರ್ BR ಅಂಬೇಡ್ಕರ್, ರಾಜರಾಜೇಶ್ವರಿ, ಕೂರ್ಗ್ ಇನ್ಸ್ಟಿಟ್ಯೂಟ್, ಶ್ರೀ ರಾಜೀವ್ ಗಾಂಧಿ ಬ್ಯಾಂಗ್ಳೂರು, ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್, ಆಕ್ಸ್ಫರ್ಡ್ ಬ್ಯಾಂಗ್ಳೂರು, ಶ್ರೀ ಹಾಸನಾಂಬ. ಓಕೆ, ಇಲ್ಲಿ ಆಲ್ಮೋಸ್ಟ್ 20 ಕಾಲೇಜಸ್ಸಲ್ಲಿ 10 ಕಾಲೇಜಸ್ ಬ್ಯಾಂಗ್ಳೂರ್ದೇ ಇದೆ. ಓಕೆ, ನೀವು ಹಾಗೆ ಈಗ 1,50,000 ರೇಂಜಲ್ಲಿ 5 ಕಾಲೇಜಸ್ ಇದೆ. ಇದರಲ್ಲಿ ನೀವು ಯಾವ ಕಾಲೇಜ್ ಬೇಕು ನೀವು ಮೇಲೆ ಕೆಳಗಡೆ ಈಸಿಯಾಗಿ ಮಾಡ್ಕೋಬೋದು. ಲೈಕ್ ನಾನು ಕೊಟ್ಟಿರೋ ಆರ್ಡ್ರಲ್ಲೇ ನೀವು ಇಡಬೇಕಂತ ಏನಿಲ್ಲ. ನೀವೇನಾದರೂ ಬ್ಯಾಂಗ್ಳೂರಲ್ಲೇ ನೀವು ಕಲಿಬೇಕಂತ ಇದ್ದರೆ ಕೂರ್ಗ್ ಇನ್ಸ್ಟಿಟ್ಯೂಟ್ನ ಕೆಳಗಡೆ ಇಟ್ಕೊಂಡು ನೀವು ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ನ ಮೇಲೆ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ನು ನೀವು ಮೇಲೆ ಇಟ್ಕೋಬೋದು. ಓಕೆ, ಇಟ್ ಡಿಪೆಂಡ್ಸ್ ಆನ್ ಯು, ನೀವು ಹೇಗೆ
ನಿಮ್ದು ಹೇಗೆ ಸಿಚುವೇಶನ್ ಇದೆ, ನಿಮ್ಮ ಮನಸ್ಥಿತಿ ಹೇಗಿದೆ, ಅದ್ರ ಮೇಲೆ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಲೈಕ್ ನೀವು ಆಸನವನ್ನು ತೆಗೆದು ಮೇಲೆ ಇಟ್ಕೊಂಡು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ನ ಕೆಳಗಿಡ್ಕೊ ಅಂತ ನಾನು ಯಾವತ್ತೂ ಹೇಳಲ್ಲ. ಚಿಕ್ಕ ಪುಟ್ಟ ಚೇಂಜಸ್ ಅಷ್ಟೇ ಮಾಡ್ಕೊಳ್ಳಿ, ಜಾಸ್ತಿ ದೊಡ್ಡ ದೊಡ್ಡ ಚೇಂಜಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಜನರಲ್ ಮೆರಿಟ್ ಅಂದರೆ ಟಾಪರ್ಸು ಯಾವ ರೂಟ್ ಹೋಗಿರ್ತಾರೆ ಆ ರೂಟ್ ಅಷ್ಟೇ ಇದು. ನಿಮ್ದು ಏನಾದ್ರು ಹೋಮ್ ಟೌನ್ ಇತ್ತು ಅಲ್ಲಿಗೆ ಹೋಗ್ಬೇಕಂತಿದ್ರೆ ಈಸಿಯಾಗಿ ಹೋಗಿ, ಏನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಡೆಂಟಲ್ಲು ಆಯುರ್ವೇದಿಕಲ್ಲಿ ಅಷ್ಟು ಡಿಫರ್ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ಎಫರ್ಟ್ ಹಾಕ್ತಿದ್ದೀನಿ ವೀಡಿಯೋಸ್ಗೋಸ್ಕರ ಎಕ್ಸಾಮ್ ಟೈಮ್ ಆದ್ರೂ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೇ ಒಂದು ಸ್ವಲ್ಪ ಚೆಂದ. ಓಕೆ, ನಿಮ್ಗೇನಾದರೂ ಸ್ಪೆಷಲಾಗಿ ಡೌಟ್ಸ್ಗೆ ರಿಪ್ಲೈ ಬೇಕು ಅಂದರೆ ಜಾಯ್ನ್ ಆಗಿ ಚಾನಲ್ಗೆ. ನಿಮ್ದು ಏನೇನು ಡೌಟ್ಸ್ ಇದೆ, ಏನೇನು ಕಾಲೇಜ್ಗೆ ನೀವು ಪ್ರಿಫರ್ ಮಾಡ್ತೀರಾ, ಏನೇಂತು ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಐ ವಿಲ್ ಗಿವ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಡಿಯೋಸ್ನ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ, ಬಾಯ್.